ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲಿಶು ಬ್ಲಾಗ್ಸ್. ಇವತ್ತು ಲಿಶಾನ್ ಬರ್ಡೇ, ಹಾಗಾಗಿ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಡೆಕೋರೇಷನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಕಾಂಪೌಂಡ್ ಒಳಗಡೆನೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಮನೆ ಒಳಗಡೆ ಹಾಲ್ ತುಂಬ ಚಿಕ್ಕದಾಗಿದೆ, ನಮ್ಮದು ಸ್ಪೇಸು ಜಾಸ್ತಿ ಇಲ್ಲ. ಹಾಗಾಗಿ ಕಾಂಪೌಂಡ್ ತುಂಬ ದೊಡ್ಡದಾಗಿದೆ, ಒಳಗಡೆ ಸ್ಪೇಸ್ ಎಲ್ಲ ತುಂಬ ದೊಡ್ಡದಾಗಿದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಕಂಫರ್ಟಬಲ್ ಆಗಿರುತ್ತೆ, ನಿಂತ್ಕೊಳ್ಳೋಕ್ಕಿರ್ಬೋದು, ಕೂತ್ಕೊಳ್ಳೋಕ್ಕಿರ್ಬೋದು ಅಂತೇಳಿ ಕಾಂಪೌಂಡ್ ಒಳಗಡೆನೇ ಮಾಡಿದ್ವಿ. ಹಾಗೆ ಲಿಶಾನ್ಗಂತೂ ತುಂಬ ಖುಷಿ ಇವತ್ತು ಬರ್ಡೇ ಅಂತೇಳಿ. ಬಲೂನ್ಸ್ ಎಲ್ಲ ಊದ್ತಾ ಇದ್ವಿ, ಅವನಂತೂ ಫುಲ್ ಖುಷಿಯಾಗಿ ಓಡಾಡ್ತಾ ಇದ್ದ. ಹಾಗೆ ಡೆಕೋರೇಷನ್ ಎಲ್ಲ ತುಂಬ ಸಿಂಪಲ್ಲಾಗೆ ಮಾಡಿದ್ದೆ, ಆದರೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬ್ಲೂ ಹಾಗೆ ಗ್ರೇ ಕಲರ್, ಲೈಟ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೆ ಸುತ್ತ ಮರಗಿಡಗಳಿದೆ, ನೋಡ್ತಾ ಇರ್ಬೋದು. ಇದರ ಮಧ್ಯೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ತುಂಬಾ ಖುಷಿಯಾಗುತ್ತೆ. ಅದು ನೈಟ್ ಟೈಮ್ ಅಂತ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಥರ ಫ್ಲವರ್ಸ್ ಏನಿದೆಯಲ್ವ, ಆ ಥರ ಫ್ಲವರ್ಸ್ ಮಾಡಿಬಿಟ್ಟು ಅದ್ರ ಹಿಂದೆಗಡೆ ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಅಲ್ಲೆಲ್ಲ ಪೇಸ್ಟ್ ಮಾಡಿದ್ದೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ರೆಡಿಯಾಗಿದೆ ಡೆಕೋರೇಷನ್ ಎಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಬಲೂನ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಟೇಬಲ್ ಎಲ್ಲ ಹಾಕಾದ್ಮೇಲೆ ಯಾವ ಥರ ಕಾಣ್ತಿತ್ತು ಅಂತ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂತ. ಹಾಗೆ ಲಿಶನ್ ಕೂಡ ರೆಡಿಯಾಗಿದ್ದ. ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬರೋ ಕೂಡ ಸ್ಟಾರ್ಟ್ ಮಾಡಿದರು. ಇವರೆಲ್ಲ ನನ್ನ ಹಸ್ಬೆಂಡ್ ಆಫೀಸ್ ಕೊಲೀಗ್ಸು, ಹಾಗೆ ಅವ್ರ ವೈಫ್ಸು, ಚಿಲ್ಡ್ರನ್ಸು ಎಲ್ಲ ಬಂದಿದ್ದರು. ನಾವು ಯಾರ್ಯಾರನ್ನು ಕರೆದಿದ್ರೋ ಎಲ್ಲನೂ ಬಂದಿದ್ದರು. ಫುಲ್ ಖುಷಿ ಆಯಿತು ನಮಗೂ ಕೂಡ. ಲಿಶನ್ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದ. देखो तो रिकॉर्ड हुआ है। हाँ हो रहा है, दिख गया। हाँ सारे एक बार आ जाओ जल्दी। ಕೇಕ್ ಕಟ್ ಮಾಡಿದ್ದಾಯಿತು. ಈಗ ಸ್ನ್ಯಾಕ್ಸ್ ಎಲ್ಲ ಕೊಡೋಣ ಅಂತ ಹೇಳಿ ನಾನಿಲ್ಲಿ ಎಲ್ಲರಿಗೂ ಕೇಕ್ ಕೊಡೋಣ ಅಂತೇಳಿ ಕೇಕ್ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಜೊತೆ ಇರೋರು ನನ್ನ ಫ್ರೆಂಡ್ ದೀಪಾ ಅಂತ. ಇಲ್ಲಿ ಇವರೊಬ್ಬರೇ ಕನ್ನಡದವ್ರು ಇರೋದು, ನನಗೆ ತುಂಬಾ ಕ್ಲೋಸು. ಇನ್ನಿದ್ದವರೆಲ್ಲ ಬೇರೆ ಬೇರೆ ಸ್ಟೇಟಿಂದಾನೇ ಇರೋದು. ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಕೊಡೋಕೆ ಅಂತ ಹೇಳಿ. ಹಾಗೆ ನಮ್ಮ ಅತ್ತೆ ಮನೇಲೇ ಕೇಸರಿ ಬಾತ್ ಮಾಡಿದರು, ತುಂಬಾ ಟೇಸ್ಟಿಯಾಗಿತ್ತು ಕೂಡ. ಹಾಗೆ ಯಾರೂ ಕೂಡ ವೇಸ್ಟ್ ಮಾಡಲಿಲ್ಲ, ಎಲ್ಲ ನೀಟಾಗಿ ತಿಂದರು.
ಪ್ರೀವಿಯಸ್ ಟೈಮ್ ತುಂಬ ಸ್ವೀಟ್ಸ್ ಹಾಕ್ಬಿಟ್ಟಿದ್ವಿ, ಸ್ವಲ್ಪ ವೇಸ್ಟ್ ಆಗಿತ್ತು ಹೋದ ಸಲ. ಹಾಗಾಗಿ ಈ ಸಲ ನೋಡಿಕೊಂಡೇ ಮಾಡಿದ್ವಿ. ಯಾರೂ ವೇಸ್ಟ್ ಮಾಡಿಲ್ಲ, ತುಂಬ ನೀಟಾಗಿ ತಿಂದರು. ಫೈನಲಿ ಬರ್ಡೇ ಎಲ್ಲ ಮುಗೀತು, ಎಲ್ಲರೂ ಕೂಡ ಮನೆಗೆ ಹೊರಟ್ರು. ನನ್ನ ಫ್ರೆಂಡ್ ಮಾತ್ರ ಕೊನೆವರೆಗೂ ಇದ್ಲು. ಇದು ಮಾರ್ನಿಂಗು, ನೆಕ್ಸ್ಟ್ ಡೇ ಬರ್ಡೇ ಆದ ನೆಕ್ಸ್ಟ್ ಡೇ ಮಾರ್ನಿಂಗು. ಇಲ್ಲಿ ಲಿಶಾನ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾನೆ. ಇದು ನಮ್ಮ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಏನೇನು ಗಿಫ್ಟ್ ಬಂದಿದೆ ಅಂತೇಳಿ ತೋರಿಸ್ತೀನಿ. ಜಾಸ್ತಿ ಕಿಟ್ ಥರ ಐಟಮ್ಸೇ ಬಂದಿತ್ತು, ಅಂದರೆ ಮಕ್ಕಳಿಗೆ ಯೂಸ್ ಆಗೋ ಅಂತಹ ಐಟಮ್ಸೇ ಕೊಟ್ಟಿದ್ದರು. ಕುತ್ಕೊ ಇದೆಲ್ಲ ಲಿಶಾನ್ ಬರ್ಡೇಗೆ ಬಂದಿದ್ದಂಥ ಗಿಫ್ಟ್ಸು. ಜಾಸ್ತಿ ಕಿಟ್ಸೇ ಇದೆ, ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಅಪ್ಪ ಅಮ್ಮ ಹಾಗೆ ಅವ್ರ ಅತ್ತೆ ಸೈಕಲ್ಸು ಕೂಡ ಕೊಡಿಸಿದ್ರು ಈ ಬರ್ಡೇಗೆ ಅಂತೇಳಿ. ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಅವ್ರ ಅತ್ತೆ ಕೊಟ್ಟಿದ್ದು, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ. ಇದು ಚಿಕ್ಕದು ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ರು. ಈ ಥರ ಬೇಕು ಅಂತ ಕೇಳ್ತಾ ಇದ್ದ, ಹಾಗಾಗಿ ಅವನಿಗಂತೂ ಫುಲ್ ಖುಷಿ. ಎಲ್ಲನೂ ಸಿಕ್ತು, ಸೈಕಲ್ಲು ಹಾಗೆ ಗಿಫ್ಟ್ಸು ಎಲ್ಲ ಸಿಕ್ತು ಅಂತ ಹೇಳಿ ಫುಲ್ ಖುಷಿಯಾಗಿ ಕೊಂಡಾಡ್ತಾ ಇದ್ದ. ಇದು ಲಿಶಾನ ಬರ್ಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.